ये आंखें देख कर हम सारी दुनिया भूल जाते हैं. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆಯ 11ನೇ ಮತ್ತು 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ನಾವು ಶ್ಲೋಕಗಳನ್ನು ಕೇಳುತ್ತಾ ಬಂದಿದ್ದೀವಿ, ಮುಂದಿನ ದಿನ ಕೇಳಿಕೊಂಡೇ ಹೋಗ್ತೀವಿ. ಇವತ್ತಿನ ದಿನಗಳಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಬಹಳಷ್ಟು ಕಮ್ಮಿ ಇದೆ. ಹಾಗಾಗಿ ಶ್ಲೋಕಗಳನ್ನು ತಿಳ್ಕೊಳ್ಳಿ ಮತ್ತು ಅದರ ಅರ್ಥಗಳನ್ನು ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಉಪಯೋಗ ಮಾಡಿಕೊಳ್ಳಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ನಿಮ್ಗೆ ವಿಡಿಯೋ ಅಪ್ಡೇಟ್ನ ಇಮಿಡಿಯೇಟ್ಲಾಗಿ ಸಿಗುತ್ತೆ. ಬನ್ನಿ, ಇವತ್ತಿನ ವಿಶೇಷ ಏನಂದರೆ ಕೃಷ್ಣನ ಒಂದು ಶ್ಲೋಕ ಹೇಳಿ ನಾವು ದಿನನಿತ್ಯವಾಗಿ ಭಗವದ್ಗೀತೆಯನ್ನು ಆರಂಭ ಮಾಡ್ತೀವಿ. ಹಾಗಾಗಿ ಭಗವದ್ಗೀತೆಯ ಆರಂಭ ಮಾಡೋ ಮೊದಲು ನಾವು ಭಗವದ್ಗೀತೆಯ ಒಂದು ಸಣ್ಣ ಕೃಷ್ಣನ ಒಂದು ಶ್ಲೋಕ ಹೇಳಿ ಮುಂದಿನ ಭಗವದ್ಗೀತೆಯ 11 ಮತ್ತು 12ನೇ ಶ್ಲೋಕಕ್ಕೆ ಹೆಜ್ಜೆ ಇರೋಣ. ಬನ್ನಿ, ಕೃಷ್ಣನ ಒಂದು ಶ್ಲೋಕ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ನಾವು ನಿರಂತರವಾಗಿ ದಿನನಿತ್ಯವಾಗಿ ನಮಗೋಸ್ಕರ ಒಂದು 5 ನಿಮಿಷ ತಪಸ್ಸನ್ನು ತೆಗೆದು ದಿನನಿತ್ಯವಾಗಿ 11 ಬಾರಿ ಈ ಶ್ಲೋಕವನ್ನು ಜಪ ಮಾಡಿದರೆ ನಿಮ್ಮ ಕಾರ್ಯಸಿದ್ಧಿಗೆ, ದಿನನಿತ್ಯವಾಗಿ ಕೆಲಸಕ್ಕೆ ಮತ್ತು ಅಡೆತಡೆ ಬಂದಾಗ ಈ ಶ್ಲೋಕವನ್ನು ನೀವು ಜಪ ಮಾಡಿ ಹೋಗಿದ್ದ ನಂತರ ನಿಮಗೆ ಆ ಶ್ಲೋಕದ ಪರಿಣಾಮ ಬಿಡುತ್ತೆ. ಪರಿಣಾಮ ಅಂದರೆ ನೀವು ಶ್ಲೋಕವನ್ನು ಜಪ ಮಾಡೋಗಿರ್ತೀರ, ಕಷ್ಟ ಬಂದ್ಬಿಟ್ಟಿದೆ, ಇನ್ನೂ ಅಡೆತಡೆಗಳೇ ಆಗಿದೆ, ಅಲ್ಲಿ ಈ ಶ್ಲೋಕ ಬಂದು ನಿಮ್ಮ ಏನಿದೆ ಏನಿಲ್ಲ ಅಂತ ಒಂದು 5-6 ನಿಮಿಷದಲ್ಲಿ ನಿಮಗೆ ಅನಿಸಿಕೆಯನ್ನು ಹೇಳುತ್ತದೆ. ಈ ಶ್ಲೋಕವನ್ನು ದಿನನಿತ್ಯವಾಗಿ ಶ್ಲೋಕನ ಜಪ ಮಾಡಿ. ಯಾಕಂದರೆ ಈಗಿನ ಜನ್ರೇಷನ್ನಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಿ ಕೂಡ ಈ ಶ್ಲೋಕವನ್ನು ನೀವು ಯೂಸ್ ಮಾಡ್ಕೋಬೋದು. ಈಗ ನಮಗೆ ಹಿರಿಯರು ಇದ್ರು ಹೇಳೋದಕ್ಕೆ, ಈಗ ಅವರು ಒಂದೊಂದು ಟೈಮು ಹೇಳಲ್ಲ. ಅದಕ್ಕೆ ನಾವು ಮುಂದೆಚ್ಚರಿಕೆಯಿಂದ ಈ ಶ್ಲೋಕಗಳನ್ನು ತಿಳ್ಕೊಳ್ಳಿ ಮತ್ತು ಜೀವನದ ಒಂದು ಭಾಗವನ್ನು ಅರ್ಥ ಮಾಡಿಕೊಳ್ಳಿ. ಮತ್ತು ಇವತ್ತಿನ 11 ಮತ್ತು 12ನೇ ಶ್ಲೋಕಕ್ಕೆ 11ನೇ ಶ್ಲೋಕ ಹೇಳೋಣ. ಬನ್ನಿ, ಭಗವದ್ಗೀತೆ 11ನೇ ಶ್ಲೋಕ ಏನಪ್ಪ ಅಂದರೆ ಅಶೋಚ್ಯ ನನ್ವ ಶುಚಿತ್ವಂ ಪ್ರಜ್ಞಾಜ್ಞ ವಾದಂ ಸಚ್ವಿ ಭಾಷೆ ಶೇ ಗತ್ವ ಸ್ವಂ ಸ್ವಚ್ಛಿ ನಾನು ಶುಚಿ ಮಿತ್ವಿ ಪಣ್ಣಿ ತಂ. ಇದರ ಅರ್ಥ ಏನಂದ್ರೆ, ದೇವೋತ್ತಮ ಪರಮ ಪುರುಷನು ಹೇಗೆ ಹೇಳಿದನು, ನೀನು ವಿದ್ಯಾಸರಂತೆ ಮಾತುಗಳನ್ನಾಡುತ್ತಿದ್ದೀಯಾ, ಆದರೆ ಶೋಕಕ್ಕೆ ಯೋಗ್ಯವಲ್ಲದೇನು ಕುರಿತು ಶೋಕಿಸುತ್ತಿದ್ದೆಯೇ. ಪಡಿತರು ಸತ್ತವರಿಗಾಗಿ ಆಗಲಿ ಬದುಕಿದವರಿಗಾಗಿ ಆಗಲಿ ಪ್ರಯ ಲಭಿಸುವುದಿಲ್ಲ. ಅಂದ್ರೆ ಪುರುಷ ಹೇಳಿದನು, ನೀನು ವಿದ್ಯಾಸಂಬರತೆ ಮಾತುಗಳನ್ನಾಡುತ್ತಿದ್ದೀಯಾ, ಆದರೆ ಶೋಕಕ್ಕೆ ಯೋಗ್ಯವಲ್ಲ. ಅಂದ್ರೆ ಶೋಕ ಅಂದ್ರೆ ನಾವು ದಿನನಿತ್ಯವಾಗಿ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ದಿನನಿತ್ಯವಾಗಿ ನಾವೇನೋ ಒಂದು ಹ್ಯಾಬಿಟ್ ಮಾಡ್ಕೊಂಡಿರ್ತೀವಿ. ಆ ದಿನ ಮಾತ್ರ ಯಾರು ಹೇಳಿದ್ರಂತ ಮಾಡಬಾರ್ದು, ಯಾರು ಕೇಳಿದ್ರಂತ ಮಾಡಬಾರ್ದು. ಅದು ನೀವು ಯಾರಿಗಾರು ಮಾಡಿ, ಜೀವಂತ ಇದ್ದವ್ರಿಗಾರ ಮಾಡಿ, ನೀವು ಜೀವಂತ ಡೆತ್ ಆದವ್ರದಾರ ಮಾಡಿ, ಮರಣ ಹೊಂದಿದವ್ರಿಗೂ ಮಾಡಿ, ಅದು ಪ್ರಯೋಜನ ಆಗೋದಿಲ್ಲ. ಅದು ನಿಮ್ಮ ಒಳಗಿನಿಂದ ಬರಬೇಕು. ನಾನು ಇದು ಮಾಡಬೇಕು, ಇದು ಯೋಗಕ್ಷೇಮ ಮಾಡಬೇಕು, ಇದೇನೋ ಒಂದು ದೊಡ್ಡದಾಗಿ ಮಾಡ್ಬೇಕಂದ್ರೆ ಅದು ನಿಮ್ಮೊಳಗಿನಿಂದ ಕಿಡಿ ಹತ್ತಬೇಕು. ಕಿಡಿ ಹತ್ತಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನೀವು ಹೆಜ್ಜೆ ಇಡೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲಪ್ಪ ನಾವು ಇವ್ರು ಹೇಳಿದಾರ ತಡಿ ಇವ್ರ ಮಾತು ಕೇಳ್ತೀನಿ, ಅವ್ರು ಹೇಳಿದಾರ ತಡಿ ಇವ್ರ ಮಾತು ಕೇಳ್ತೀನಿ, ಸತ್ತರ್ಗೂ ಕೂಡ ಅವರು ಹೇಳಿದ ಮಾತು ಸತ್ತರ್ಗೂ ಕೂಡ ಪ್ರಯೋಜನವಿಲ್ಲ, ಜೀವಂತ ಇರೋರ್ಗೂ ಪ್ರಯೋಜನವಿಲ್ಲ. ಯಾರು ಹೇಳಿದ ಮಾತು ಕೇಳಿ ಅಂತ
ಪುರುಷೋತ್ತಮ್ ಹೇಳುತ್ತೆ. ಮತ್ತು 12ನೇ ಶ್ಲೋಕ ಏನಪ್ಪ ಅಂದ್ರೆ, ನ ತತ್ವಂ ಜಾತು ನಸಂ ನ ತತ್ವಂ ನಮೇ ಜನದೀಪಾಂ ನ ಚೈವ ನ ಭವಿಷ್ಯನ್ನಂ ಸರ್ವೇ ವಯಂ ತಂ ಪರಮ. ಇದರ ಅರ್ಥ ಏನಂದ್ರೆ, ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜ್ಯನೂ ಇರದಿದ್ದ ಕೆಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಅಂದ್ರೆ ನಾವು ಅದೀವಿ ಅಂತಾನೂ ಇಲ್ಲ, ನಾನು ಇರ್ಲ ಅಂತಾನೂ ಇಲ್ಲ, ಇಲ್ಲದಾಗ ಅದೀನಂತಾನೂ ಹೇಳಕ್ಕಾಗಲ್ಲ, ಇದ್ದಾಗ ಏನಾಗುತ್ತಿದೆ ಅಂತಾನೂ ಗೊತ್ತಾಗಲ್ಲ. ಹಾಗೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಇರ್ಲಿಲ್ಲ ಅಂದ್ರೆ ನಾನು ಮುಂದಿನ ದಿನಗಳು ಇರ್ತೀನೋ ಬಿಡ್ತೀನೋ ಅದು ಗೊತ್ತಿಲ್ಲ ಎನ್ನುವ ಕೆಲವೇ ಇರ್ಲಿಲ್ಲ. ಅಂದ್ರೆ ನಾ ಇದೀನಿ ಅನ್ನೋ ಕೆಲವು ಸಮಯನೇ ಇಲ್ಲ, ಅಂದ್ರೆ ಸಮಯನೇ ಇಲ್ಲ ನನ್ಗೆ, ನಾನು ದಿನನಿತ್ಯವಲ್ಲಿ ನಾನು ಇದೀನಿ ಅನ್ನೋದೇ ನನಗಿಲ್ಲ ಅಂತ ಹೇಳ್ತಾರೆ. ಮತ್ತು ನೀನು ರಾಜನವರು ಇರದಿದ್ದ ಕೆಲವೇ ಇರ್ಲಿಲ್ಲ, ಅಂದ್ರೆ ರಾಜನೂ ಇರ್ಲಿಲ್ಲ ಕೆಲವೇ, ಅಂದ್ರೆ ರಾಜನೂ ಇರ್ಲೇಬೇಕಂತೇನಿಲ್ಲ, ಅವರು ಇರ್ಬೇಕಂತೇನಿಲ್ಲ, ಹೋಗೋ ದಿನ ಬಂದೇ ಬರ್ತಿ, ಹೋಗ್ಲೇಬೇಕು ಅಂತ ಹೇಳ್ತಿದ್ದಾರೆ. ಭವಿಷ್ಯದಲ್ಲಿಯೂ ಅಂದ್ರೆ ಭವಿಷ್ಯ, ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇರೋದಿಲ್ಲ, ಅಂದ್ರೆ ಭವಿಷ್ಯ ಮುಂದಿನ ದಿನಗಳಲ್ಲಿ ನಾವು ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಇಲ್ಲಿ ಇಲ್ಲ ಅಂತ ನಾವು ಎನ್ನುವುದನ್ನು ಇಲ್ಲ ಅಂತ ಹೇಳ್ಬೋದು. ಮತ್ತೆ ವಾದಿಗಳಲ್ಲಿ ಕಠೋಣ ಉಪನಿಷ್ಠತ್ತು ಮತ್ತು ಶಾಶ್ವತವರ ಉಪನಿಷ್ಠಗಳಲ್ಲಿ ದೇವತಂ ಪರಮ ಪುರುಷನು ಅಸಹತ್ಯ ಜೀವಗಳನ್ನು ಪಾಲಿಸುವನು ಎಂದು ಹೇಳಿದೆ. ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮಫಲವನಾಗಿ ಅವುಗಳನ್ನು ಪಾಲಿಸುತ್ತೇನೆ. ದೇವತಂ ಪರಮ ಪುರುಷನ ತನ್ನ ಪರಿಪೂರ್ಣ ಅಂಶಗಳಿಂದ ಪ್ರಯೋಜನವೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ವಕವಾಗಿ ವಾಸಿಸುತ್ತೇನೆ. ಸಂತ ಪುರುಷರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮ ಪ್ರಭುವೇ ಕಾಣಬರು, ಆದರೂ ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು. ಅಂದ್ರೆ ದೇವತೆ ಹೇಳ್ತಾನೆ, ಪುರುಷ ಹೇಳ್ತಾನೆ, ನಾವು ಕರ್ಮಫಲ ನೀವು ಯಾವ ತರ ಹೇಳ್ತೀರಾ ಆ ತರ ನಾವು ಸಂಭಾಷಣೆ ಮಾಡ್ಕೊಂಡು ಹೋಗ್ತೀವಿ, ಆ ತರ ನಾವು ದಿನನಿತ್ಯವಾಗಿ ಮಾಡ್ಕೊಂಡು ಹೋಗ್ತೀವಿ, ನೀವು ನಮ್ಗೆ ಅದ್ರ ಬಗ್ಗೆ ಅರಿವು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಿದ್ದಾನೆ ಪುರುಷೋತ್ತಮ, ನಾವು ಕೆಲಸ ಮಾಡ್ತೀವಿ, ಕರ್ಮಫಲವನ್ನು ಮಾಡ್ತೀವಿ, ಕರ್ಮ ನಮ್ದು ಬಿಡುವುದಿಲ್ಲ ಅಂತಲ್ಲ. ಇಲ್ಲಿ ಕರ್ಮ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಮಾಡೋ ಕೆಲಸ. ನಾವೀಗ ಕರ್ಮ ಅಂದ್ರೆ ಬೇರೆ ಅರ್ಥ ಮಾಡ್ಕೊಂತೀವಿ, ಕರ್ಮ ಅಂದ್ರೆ ನಾವು ಮಾಡೋ ಕೆಲಸಕ್ಕೆ ನಾವು ಈ ಭಗವದ್ಗೀತೆಯಲ್ಲಿ ಕರ್ಮ ಅಂತ ಹೇಳ್ತೀವಿ. ನಾವು ಕರ್ಮನ ನೀಟಾಗಿ ಮಾಡಬೇಕು. ಅಂದ್ರೆ ಯಾವ ತರಪ್ಪ ಅಂದ್ರೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಏನ್ ಬೇಕು ಏನಿಲ್ಲ ದಿನನಿತ್ಯವಾಗಿ. ಈಗ ನಾವು ಒಂದ್ ವಾರ ಬಿಟ್ಟು ಇನ್ನೊಂದ್ ವಾರ ಹೋದ್ರೆ ಅದು ಕರ್ಮನಲ್ಲ, ನಿನ್ನ ವೈಯಕ್ತಿಕ ಚಟಕ್ಕೆ ನೀವು ಹೋಗ್ತಾ ಇದೀಯ ಅಂತ ನಮ್ಗೆ ಪರಿಪೂರ್ಣವಾಗುತ್ತೆ. ನಿನ್ನ ಕರ್ಮ ನೀವು ಮಾಡ್ತಿರು, ಫಲ ಒಂದಿನ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ. ಮತ್ತು ನಾವು ದಿನನಿತ್ಯವಾಗಿ ಶ್ಲೋಕಗಳನ್ನು ತಿಳ್ಕೊಂಡು ಬರ್ತಾನೆ ಇದೀವಿ. ಮುಂದಿನ ದಿನಗಳಲ್ಲಿ ಶ್ರೀ ಕೃಷ್ಣನ ಒಂದು ಶ್ಲೋಕಗಳನ್ನು ತಿಳ್ಕೊಂಡು ಹೋಗೋಣ. ಮತ್ತು ಇವತ್ತಿನ ದಿವಸದಲ್ಲಿ ಮತ್ತು 11 ಮತ್ತು 12ನೇ ಶ್ಲೋಕಗಳನ್ನು ತಿಳ್ಕೊಂಡಿದ್ವಿ, ಅದ್ರ ಬಗ್ಗೆ ಚರ್ಚಿಸಿದ್ವಿ. ಮತ್ತು ದಿನನಿತ್ಯವಾಗಿ ಶ್ಲೋಕಗಳು ಇದೇ ರೀತಿಯಾಗಿ ಬರ್ತಾ ಇರುತ್ತೆ. ಮತ್ತು ನನ್ನಿಂದ ನಿಮ್ಗೆ ಏನಾದರೂ ತಪ್ಪಾಗಿ ಮಾಹಿತಿ ಬಂದರೆ ಅದಕ್ಕೆ ನೀವು ನನಗೆ ಕ್ಷಮಿಸಬೇಕು. ಯಾಕಂದರೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದು ಭಗವದ್ಗೀತೆಯನ್ನು ಎಲ್ರಿಗೂ ತಿಳಿಬೇಕು, ಎಲ್ರಿಗೂ ಓದೋಕ್ಕಾಗಲ್ಲ, ಅಟ್ಲೀಸ್ಟ್ ಕೇಳಿ ಅಂತ ನಾನು ಮುಂದಿನ ದಿನಗಳವರೆಗೂ ಸ್ಪಷ್ಟವಾಗಿ ಮಾತಾಡ್ತೀನಿ, ಸ್ಪಷ್ಟವಾಗಿ ಶ್ಲೋಕಗಳನ್ನು ಹೇಳ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಅಪ್ಡೇಟ್ ನಾನು ನಿಮ್ಗೆ ಇಮಿಡಿಯೇಟ್ಲಿ ಆಗುತ್ತಿದೆ. ಬೆಲ್ ಬಟನ್ನ ಒತ್ತಿ ಮತ್ತು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೆ ತಿಳಿದಿಲ್ಲ ಅನ್ನೋದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ನಿಮ್ಮ ಕನ್ನಡಿಗ ಯಶ್, ನನ್ನ ಯೂಟ್ಯೂಬ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ದಿನಗಳಲ್ಲಿ ನಾವು ಭಗವದ್ಗೀತೆ ಮುಗಿಸಿದ ನಂತರ ಒಂದು ಶ್ಲೋಕ ಹೇಳ್ತೇವೆ. ಆ ಶ್ಲೋಕ ಏನಪ್ಪಾ ಅಂದ್ರೆ ಈಗ ಹೇಳ್ತೀನಿ ನೋಡಿ. ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ
ರಾಮ ರಾಮ ಹರೇ ರಾಮ ರಾಧೆ 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 ರಾಧೆ. ಈ ಶ್ಲೋಕವನ್ನು ನಾವು ದಿನನಿತ್ಯವಾಗಿ ಮಾಡೋಣ. ಮುಂದಿನ ದಿನಗಳಲ್ಲಿ ಇದೊಂದು ಸಣ್ಣ ಭಜನೆ ಮಾಡಿ ನಾವು ಮುಕ್ತಾಯ ಮಾಡೋಣ. ಓಕೆ ಬಾಯ್. ನಾನು ನಿಮ್ಮ ಕನ್ನಡಿಗ ಯಶ್.